ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿದೆ. ಅಂದ್ರೆ ನಮ್ಮ ದೇಶದ ಕರೆಕ್ಟ್ 100% ಕರೆಕ್ಟ್. ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆನ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. 100% ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ, ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡಲೇಬೇಕು, ಪ್ರೀತಿಸಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣಲೇಬೇಕು. ಮನುಷ್ಯರಾಗಿ ಕಾಣದೇ ಇರ್ತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಸರ್, ಒಂದೊಂದ್ಸಾರಿ ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ ಸರ್? ಕರೆಕ್ಟಾಗಿ ಮಾತಾಡ್ತಾರೆ. ವ್ಯಕ್ತಿ ಪೂಜೆ ಇದಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ. ಅಪ್ಪಾಜಿ ಎಂಬುದು ಕೊಡೋದು, ಅದಕ್ಕೆ ಅಪ್ಪಾಜಿ ಕುಟುಂಬ, ಅದಕ್ಕೆ ಕುಟುಂಬ ಪೂಜೆ ಸರಿ. ಅರವಿಂದ್ ಅವರೇ, ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರಿಯಾಂಕರೇ, ವ್ಯಕ್ತಿ ಗೌರವ ಅಪ್ಪಾಜಿ ನಮ್ ರೆಸ್ಪೆಕ್ಟಬಲ್. ನಾವ್ ಯಾವ ತರ ಕೊಡ್ತೀವಿ ಆ ತರ ಇರ್ತದೆ. ನಾನು ನಿಮ್ಮ ಬಾಯಿಂದ ಕೇಳಿದ್ರೆ ಭಾರಿ ಬೇಜಾರಾಗ್ತದೆ. ನೀವು ಹಿನ್ನೆಲೆ ಗೊತ್ತು, ಏನ್ ಹೇಳಿದ್ರು ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳು ವಿಷಯಕ್ಕೆ ಬನ್ನಿ. ಮುಖ್ಯಮಂತ್ರಿಗಳು ಯಾವಾಗ ವಾಲ್ಮೀಕಿನಿಗೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದಾಕೊಂಡು ಕೇಳಕ್ ಶುರುವಾತೀನಿ. ಈಗ ಎಲ್ಲಾ ಸುತ್ತಿಸ್ತಾವ್ರೆ. ಇಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಇವೆಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 2 ತಾಸು ಮುಗಿಸಿದ್ದಾರೆ. ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ಹೇಳಿ. ನೀವು 7 ತಾಸು ಮಾತಾಡಿದ್ರೆ ವಾಲ್ಮೀಕಿಗೆ ಬರೋದು ಮುಖ್ಯಮಂತ್ರಿಗೆ ಹೇಳ್ಬೇಕು ನೀವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.